ಗುರುದೇವ್, ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೆಯದು, ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಿಂದಿನ ಸಂಚಿಕೆಯಲ್ಲಿ ಮೇಷರಾಶಿಯ ಗುರು ಸಂಚಾರದ ಬಗ್ಗೆ ತಿಳಿಸ್ಬೇಕಾದ್ರೆ ನಿಮಗೆ ಈ ರತ್ನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇದನ್ನು ಯಾವ ರೀತಿ ಧರಿಸೋದ್ರಿಂದ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಇದರ ಬಗ್ಗೆ ಹಲವಾರು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಏನಿದು ಕ್ರಿಸ್ಟಲ್ಗಳು, ಯಾವುದರಿಂದ ಮಾಡಿದ್ದು, ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಪ್ರಮುಖ ರತ್ನಗಳು ಅಂದರೆ ಈ ನವರತ್ನ, ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ನವರತ್ನಗಳು. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನವರತ್ನವನ್ನು ನೀವು ಧರಿಸ್ಬೇಕು ಅಂದರೆ ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿಯ ನವರತ್ನಗಳನ್ನು ನೀವು ಧರಿಸ್ಬೇಕು ಅಂದರೆ ಬಹಳಷ್ಟು ಖರ್ಚು ಮಾಡ್ತಕ್ಕಂತಹ ಒಂದು ಪ್ರಮೇಯ ಉಂಟಾಗ್ತದೆ. ಹಾಗಾಗಿ ಸಾಮಾನ್ಯ ಜನರಿಗೆ ಇದು ಅವರ ಕೈಗೆ ಎಟಕದ ಬೆಲೆಯಲ್ಲಿ ಇರ್ತದೆ. ಹಾಗಾಗಿ ಇದರ ಉಪರತ್ನಗಳನ್ನ ಧರಿಸೋದು ಕೂಡ ಅಷ್ಟೇ ಒಂದು ನಿಮಗೆ ಬೆನಿಫಿಟ್ ಅನ್ನೋದು ಕೊಡುತ್ತದೆ. ಹಾಗೆ ನವರತ್ನಗಳನ್ನ ನೀವು ರಾಶಿಯನುಗುಣವಾಗಿ ಧರಿಸೋದ್ರಿಂದ ಕೆಲವೊಂದು ರಾಶಿಗಳಿಗೆ ನೀವು ಯಾವ ರತ್ನವನ್ನ ಧರಿಸಿರ್ತಿರಲ್ಲ ಆ ಗ್ರಹಗಳೇ ಬಾಧಕ ಸ್ಥಾನದಲ್ಲಿ ಕೂತಿರೋದ್ರಿಂದ ನೆಗೆಟಿವ್ ಕೂಡ ಆಗುವಂತಹ ಸಂಭವಗಳಿರುತ್ತದೆ. ಅದಕ್ಕಾಗಿ ಈ ಒಂದು ಉಪರತ್ನಗಳನ್ನ ನೀವು ಧರಿಸೋದ್ರಿಂದ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಆಗುದಿಲ್ಲ. ಹಾಗಾಗಿ ವಿಶೇಷವಾದಂತದ್ದು ಈ ಎಲ್ಲಾ ರಾಶಿಗೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ರಾಶಿಗೂ ಕೂಡ ಒಂದೊಂದು ರತ್ನಗಳನ್ನ ನಾವಿಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದನ್ನ ಒಂದು ಬ್ರೇಸ್ಲೆಟ್ ರೂಪದಲ್ಲಿ, ಎಲಾಸ್ಟಿಕ್ ದಾರದಲ್ಲಿ ಬ್ರೇಸ್ಲೆಟ್ ರೂಪದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನ ಯಾವ ರೀತಿ ಧರಿಸ್ಬೇಕು, ಯಾರು ಧರಿಸ್ಬೇಕು, ಯಾವಾಗ ಧರಿಸ್ಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ತಿಳಿಸ್ಕೊಡ್ತೇನೆ. ಈ ರತ್ನಗಳು ಅಥವಾ ಮಣಿಗಳನ್ನ ಧರಿಸೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಉತ್ತರ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆ ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಹಾಗಾಗಿ ಈ ರತ್ನಗಳನ್ನು ಧರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದ್ರೆ, ಅರ್ಧಕ್ಕೆ ನಿಂತು ಹೋಗಿದ್ರೆ, ಅಥವಾ ಕೆಲಸ 90% ಬಂದು ಏನಾದರೂ ಅಡೆತಡೆಯಾಗಿ ನಿಂತಿದ್ರೆ, ಇದನ್ನ ವಿದ್ಯಾರ್ಥಿಗಳು ಧರಿಸೋದ್ರಿಂದ ಅವರ ವಿದ್ಯೆಯಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದ್ರೆ, ಅಂದುಕೊಂಡ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ 13 ವರ್ಷಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದನ್ನ ಧರಿಸ್ಕೊಳ್ಳಿ. ಇದನ್ನ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ ವಿದ್ಯಾರ್ಥಿಗಳು. ಇದರಿಂದ ನಿಮ್ಮ ವಿದ್ಯಾರ್ಜನೆಯಲ್ಲಿ ತುಂಬಾ ಯಶಸ್ಸು ಸಿಗುತ್ತೆ. ಹಾಗೆ ಗಂಡ ಹೆಂಡತಿ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ದಿನನಿತ್ಯ ಕಲಹ ಜಗಳ ಆಗ್ತಾ ಇದ್ರೆ ಈ ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಆಗ್ತಕ್ಕಂತಹ ಅಡೆತಡೆ, ಯಾವುದಾದ್ರೂ ಗ್ರಹಗತಿಯ ಒಂದು ಒತ್ತಡ ಅಥವಾ ಗ್ರಹಗತಿಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ನಿಮ್ಮ ದಶಾಭುಕ್ತಿ ಏನಾದರೂ ಹಾಳಾಗಿತ್ತು ಅಂದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ನಿಮ್ಮ ಗ್ರಹಗತಿಗಳು ನಿಮಗೆ ಸಹಾಯ ಮಾಡಿ ಇದನ್ನ ನೀವು ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಂತಹ ಬಹಳಷ್ಟು ಜನರನ್ನ ಕೂಡ ನಾನೇ ನೋಡಿದ್ದೇನೆ. ನೀವು ವ್ಯಾಪಾರ ಮಾಡ್ತಾ ಇದ್ದು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಪ್ರಮೋಷನ್ ಸಿಗ್ತಾ ಇಲ್ಲ, ನೋಡಿ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಈ ಗ್ರಹಗತಿಗಳ ನಮಗೆ ಸಪೋರ್ಟ್ ಬೇಕಾಗ್ತದೆ. ಈ ರತ್ನಗಳನ್ನು ನೀವು ನಿಮ್ಮ ಕೈಯಲ್ಲಿ ಏನು ಧರಿಸ್ಕೊಳ್ತಿರಲ್ಲ, ಇದರಿಂದಾಗಿ ನಿಮ್ಮ ಗ್ರಹಗತಿಗಳು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇದನ್ನ ಧರಿಸ್ಕೊಳ್ಳಿ, ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಶುಭ ಆಗುತ್ತೆ. ಬಹಳ ಟೈಮಿಂದ ಕೋರ್ಟ್ ಕೇಸ್ ಆಗ್ತಾ ಇದ್ದು, ಬಹಳ ಅಲದಾಟ ಆಗ್ತಾ ಇತ್ತು, ಬಹಳ ಸರಿ ಏನೋ ನಿಮಗೆ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕೋರ್ಟ್ ಕೇಸ್ ಸಮಸ್ಯೆ ಬಗೆಹರಿತಾ ಇಲ್ಲ, ಅಥವಾ ಶತ್ರುಗಳ ಉಪಟಳ ತುಂಬಾ ಜಾಸ್ತಿ ಆಗಿದೆ, ಏನೇ ಮಾಡಿದ್ರು ಕೂಡ ನೀವು ಒಂದು ನ್ಯಾಯದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಶತ್ರುಗಳು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಧರಿಸೋದ್ರಿಂದ ನಿಮ್ಮ ಗ್ರಹಗತಿಗಳು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಶತ್ರು ಬಾಧೆ, ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿವಾರಣೆ ಆಗುತ್ತೆ. ಬಹಳ ಸಮಯದಿಂದ ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ, ಅದು ಸಾಧ್ಯ ಆಗ್ತಾ ಇಲ್ಲ, ಏನೋ ಅಡೆತಡೆಗಳು ಬರ್ತಾ ಇದೆ, ಮನೆ ತಗೊಳಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ರತ್ನಗಳನ್ನ ಧರಿಸ್ಕೊಳ್ಳಿ, ನಿಮ್ಮ ಗ್ರಹಗತಿಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ಯಾರೆಲ್ಲ ಧರಿಸ್ಬೋದು? ಹೆಣ್ಣು ಮಕ್ಕಳು ಹಾಕೋಬೋದಾ, ಮಕ್ಕಳು ಹಾಕೋಬೋದಾ, ವೃದ್ಧರು ಹಾಕೋಬೋದಾ? ಖಂಡಿತವಾಗ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೇನೆ. ನೋಡಿ, ಈ ರತ್ನಗಳನ್ನ 13 ವರ್ಷಕ್ಕೆ ಮೇಲ್ಪಟ್ಟ ಯಾರಾದರೂ ಕೂಡ ಇದನ್ನ ಧರಿಸ್ಬೋದು. ಹೆಣ್ಣು ಗಂಡು ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಖಂಡಿತವಾಗ್ಲೂ ಕೂಡ ಯಾವ ರೀತಿ ಉಂಗುರಗಳನ್ನ, ಈ ಹವಳಗಳನ್ನ ಅಥವಾ ಯಾವ ಯಾವ ರತ್ನಗಳನ್ನು ನೀವು ಧರಿಸ್ತಾ ಇದ್ರಿ ಕೈಯಲ್ಲಿ, ಅದರ ಬದಲಿಗೆ ಇದಿರೋದಷ್ಟೇ. ಹಾಗಾಗಿ ಇದು ಖಂಡಿತವಾಗ್ಲೂ ಕೂಡ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು.
ರಾ ಕಲ್ಲೇನು ಬರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದಾಗಿ ಈ ರೀತಿ ಒಂದು ರೌಂಡ್ ಬೀಡ್ಸನ್ನು ಮಾಡಿ ಆನಂತರವೇ ಇದನ್ನು ಒಂದು ಪೂಜೆ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಬೋದು. ಹಾಗೆ ಇದನ್ನು ಯಾವ ಕೈಗೆ ಧರಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನೀವೇನಾದರೂ 35 ವರ್ಷಕ್ಕೆ ಒಳಪಟ್ಟಿದ್ರೆ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ, 35 ವರ್ಷಕ್ಕೆ ಮೇಲ್ಪಟ್ಟಿದ್ರೆ ನಿಮ್ಮ ಬಲಗೈಗೆ ಧರಿಸ್ಕೊಳ್ಳಿ. ಇದನ್ನ ಯಾವಾಗ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇದಕ್ಕೆ ಉತ್ತರ, ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಇದನ್ನ ನೀವು ತೆಗೆದಿಡಬೇಕು. ಹಾಗೆ ಸ್ನಾನ ಆದ ನಂತರವೇ ಇದನ್ನ ಧರಿಸ್ಕೋಬೇಕಾಗ್ತದೆ. ಮನೆಯಿಂದ ಹೊರ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಧರಿಸ್ಕೊಂಡೇ ಇದನ್ನ ಹೊರಗಡೆ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಕೂಡ ಸಕ್ಸಸ್ ಆಗುತ್ತೆ. ಇದನ್ನ ಮಾಂಸಾಹಾರ ತಿನ್ಕೊಂಡು ಧರಿಸ್ಕೋಬೋದಾ ಅಂತ ಹೇಳಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಕ್ಕಂಥದ್ದು. ಇದನ್ನ ಖಂಡಿತವಾಗ್ಲೂ ಕೂಡ ಧರಿಸ್ಕೊಂಡೇ ಇರಬಹುದು. ಇನ್ನಷ್ಟು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಹೆಣ್ಣು ಮಕ್ಕಳು ಅವರ ರಜಾ ದಿನಗಳಲ್ಲಿ ಇದನ್ನ ಧರಿಸ್ಬೋದಾ ಅಂತ. ಖಂಡಿತವಾಗ್ಲೂ ಕೂಡ ಧರಿಸ್ಬೋದು, ಆದ್ರೆ 5 ದಿನ ಕಳೆದ ನಂತರದಲ್ಲಿ ಇದನ್ನ ಶುದ್ಧ ಮಾಡಬೇಕಾಗತ್ತೆ. ಇದನ್ನ ಶುದ್ಧ ಮಾಡೋದು ಹೇಗೆ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇದನ್ನ ಶುದ್ಧ ಮಾಡ್ಲಿಕ್ಕೆ ಹರಿಯುವ ನೀರನ್ನ ಉಪಯೋಗಿಸ್ಬೋದು. ಹರಿಯುವ ನೀರಂದ್ರೆ ನದಿನೇ ಆಗ್ಬೇಕು ಅಂತ ಇಲ್ಲ. ನಿಮ್ಮ ಮನೆಯಲ್ಲಿ ಮನೆ ಹೊರಗಡೆ ಇರತಕ್ಕಂತಹ ನಲ್ಲಿ ಯಾವ್ದಾದ್ರು ಇತ್ತು ಅಂದ್ರೆ ಆ ಟ್ಯಾಪ್ ಅನ್ನು ಆನ್ ಮಾಡಿ, ಈ ಒಂದು ರತ್ನಗಳೇನಿರುತ್ತಲ್ಲ ಟ್ಯಾಪ್ ಅನ್ನ ಆನ್ ಮಾಡಿಬಿಟ್ಟು ಒಂದು 5 ಬಾರಿ ಹಿಂಗೆ ಹಿಡಿದುಬಿಟ್ಟು ಎಲ್ಲಾ ರತ್ನಗಳನ್ನ ಕೂಡ ತೊಳಿರಿ, ಆಯ್ತಾ. ಈ ರೀತಿ ತೊಳೆಯೋದ್ರಿಂದ ಎಲ್ಲವೂ ಕೂಡ ಶುದ್ಧ ಆಗುತ್ತೆ, ಅದರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದು ಸುಲಭವಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನಷ್ಟು ಶುದ್ಧ ಮಾಡುವ ತಂತ್ರಗಳೇನು ಅಂದ್ರೆ, ಒಂದು ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಈ ಕ್ರಿಸ್ಟಲ್ಗಳನ್ನ ಖಂಡಿತವಾಗ್ಲೂ ಚಂದ್ರನ ಬೆಳಕಿಗೆ ರಾತ್ರಿ ಪೂರ್ತಿ ಇಡಿ. ಇದರಿಂದಾಗಿ ಈ ಎಲ್ಲಾ ಕ್ರಿಸ್ಟಲ್ಗಳು ಕೂಡ ತುಂಬಾ ಚಾರ್ಜ್ ಆಗುತ್ತೆ. ಈ ರೀತಿ ಚಾರ್ಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ, ಹಾಗೂ ಇದು ಇನ್ನಷ್ಟು ನಿಮಗೆ ಶುಭ ಫಲವನ್ನ ಕೊಡುತ್ತೆ. ಇದು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಸೆಲೆನೈಟ್, ಈ ಪ್ಲೇಟ್ ಅನ್ನ ನೀವು ಬಳಸ್ಕೊಂಡು ಈ ಕ್ರಿಸ್ಟಲ್ಗಳನ್ನ ಶುದ್ಧ ಮಾಡ್ಕೋಬಹುದು. ಹಾಗೆ ನಿಮ್ಮ ಒಂದೊಂದು ಸಮಸ್ಯೆಗೂ ಕೂಡ ಈ ಕ್ರಿಸ್ಟಲ್ಗಳಿಂದ ಪರಿಹಾರವನ್ನ ಕಂಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಇದೆಲ್ಲವನ್ನ ಕೂಡ ಮಾಡಿ ಈ ಕ್ರಿಸ್ಟಲ್ಗಳನ್ನ ಈಗಾಗಲೇ ಬಹಳಷ್ಟು ಜನ ಧರಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೆ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತದೆ. ಹಾಗೆ ಇನ್ನಷ್ಟು ಜನರಿಗೂ ಕೂಡ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಿ, ಇದನ್ನ ಧರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಕ್ಸಸ್ ಆಗುತ್ತೆ. ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಒಂದಷ್ಟು ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ನೀವು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಗಂಡ ಹೆಂಡತಿ ನಡುವೆ ಜೀವನದಲ್ಲಿ ಏನಾದರೂ ಸಣ್ಣ ಬಿರುಕು ಮೂಡುವಂತಹ ಸಂಭವಗಳು ಖಂಡಿತವಾಗ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು. ಆ ರೀತಿ ಜಗಳ ಬರ್ತಕ್ಕಂತಹ ಏನಾದರೂ ಪ್ರಮೇಯ ಉಂಟಾಗಿತ್ತು ಅಂದರೆ ಮಾತಿನಲ್ಲಿ ಬಗೆಹರಿಸ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಹೊಸ ಜ್ಞಾನವನ್ನು ಪಡೆಯುವಂತಹ ಸಮಯ ಅಂತ ಹೇಳ್ತದೆ. ಒಂದು ಹೊಸ ರೀತಿಯಾಗಿರ್ತಕ್ಕಂತಹ ಪಾಠವನ್ನು ಕಲಿಯುವಂತಹ ಸಮಯ ನಿಮಗೆ ಖಂಡಿತವಾಗ್ಲೂ ಕೂಡ ಆಗಿರ್ತಕ್ಕಂಥದ್ದು. ಹಣ ಮತ್ತು ಆಸ್ತಿ ಎರಡರಲ್ಲೂ ಕೂಡ ಬಹಳಷ್ಟು ಲಾಭಗಳಾಗುವಂತಹ ಸಂಭವಗಳಿದೆ. ನೀವೇನಾದರೂ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಬಹಳ ಸಮಯದಿಂದ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಪ್ರಾಪರ್ಟಿ ಅನ್ನೋದು ಖರೀದಿ ಮಾಡುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಈ ಮಾಸದಲ್ಲಿ ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಬರುವಂಥದ್ದು. ಇಷ್ಟು ಸಮಯ ಸಮ್ಮರ್ ಹಾಲಿಡೇಸ್ ಇತ್ತು ಮಕ್ಕಳಿಗೆ, ಈಗ ಶಾಲೆ ಕಾಲೇಜುಗಳು ಎಲ್ಲವೂ ಕೂಡ ಪ್ರಾರಂಭ ಆಗುವಂತಹ ಸಮಯ ಇದೆ. ಹಾಗೆ ಈ ವರ್ಷ ಇಷ್ಟು ವರ್ಷ ಆಗಿದ್ದಾಯಿತು, ಇನ್ನು ಮುಂದೆ ಬೇರೆ ರೀತಿಯಲ್ಲಿ ಈಗ ಪಾಸ್ ಆಯಿತೋ, ಜಸ್ಟ್ ಪಾಸ್ ಆಯಿತೋ, ಫಸ್ಟ್ ರ್ಯಾಂಕ್ ಆಯಿತೋ, ಎಲ್ಲವನ್ನ ಮರೆತು ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ಹುಮ್ಮಸ್ಸಿನಿಂದ ನೀವು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪ್ರಾರಂಭಿಸಿ ಖಂಡಿತವಾಗ್ಲೂ ಕೂಡ ಉತ್ತಮ ಅಂಕಗಳನ್ನು ಪಡೆಯುವಂತಹ ಒಂದು ವರ್ಷ ಮೇಷರಾಶಿಯವರಿಗಾಗುತ್ತೆ. ಹಾಗೆ ಸ್ನೇಹ ಸಂಬಂಧಗಳಲ್ಲಿ ಹಾಗೂ ಮಗನೊಡನೆ ಸ್ವಲ್ಪ ಜಗಳ ಆಗ್ಬೋದು, ಅಥವಾ ಮೇಷರಾಶಿಯವರ ಮಕ್ಕಳ ಜೊತೆ ಸ್ವಲ್ಪ ಗಲಾಟೆ ಆಗುವಂತಹ ಸಂಭವ ಇದೆ. ಹಾಗೆ ಸ್ವಲ್ಪ ಸ್ನೇಹ ಸಂಬಂಧಗಳಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರ ಜೊತೆ ಒಂದು ಸಣ್ಣ ಬಿರುಕು ಆಗುವಂತಹ ಸಂಭವ ಇದೆ. ಆಗಲೇ ಹೇಳಿದೆ, ಸ್ವಲ್ಪ ನಿಮಗೆ ಜಗಳ ಆಗ್ತಕ್ಕಂತಹ ಮಾಸ ಇದಾಗಿರೋದ್ರಿಂದ ಆದಷ್ಟು ಎಲ್ಲವನ್ನು ಕೂಡ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಈ ಒಂದು ಜಗಳ ಎಲ್ಲವೂ ಕೂಡ ನಿಮ್ಮ ವೃತ್ತಿ ಜೀವನವನ್ನು ಅಡಿಮೇಲ್ ಮಾಡುವಂತಹ ಸಂಭವ ಕೂಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅಧಿಕಾರಿಗಳಿಂದ ಕೂಡ ತೊಂದರೆ ಆಗುವಂಥದ್ದು. ನಿಮ್ಮ ಮೇಲಧಿಕಾರಿಗಳು ಯಾರಾದಿತ್ತು ಅಂದರೆ ಖಂಡಿತವಾಗ್ಲೂ ಅವರಿಂದ ತೊಂದರೆಗಳಾಗುವಂತಹ ಸಂಭವಗಳಿದೆ. ತಂದೆ ಹಾಗೂ ಗುರುಗಳ ಸೇವೆಯನ್ನು ಮಾಡೋದ್ರಿಂದ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಘ್ನಗಳು ಅಂತ ಹೇಳ್ತದೆ. ಏನೊಂದು ಕೆಲಸ ಮಾಡಬೇಕು ಅಂತ ಹೋಗ್ತಾ ಇರ್ತೀರಿ, ಬಟ್ ಸ್ವಲ್ಪ ವಿಘ್ನಗಳು ಬರುವಂಥದ್ದು. ಯಾರೋ ಟೈಮಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಅವರು ಆ ಟೈಮಿಗೆ ದುಡ್ಡು ಕೊಡದೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಂಭವಗಳಿದೆ. ರಾಜಕಾರಣಿಗಳು, ಸರ್ಕಾರಿ ನೌಕರಿ ಪಡೆದಿರುವಂಥವರು
15ರ ನಂತರ ಅಂದರೆ ಈ ಮಾಸದ 15 ದಿನ ಕಳೆದ ನಂತರದಲ್ಲಿ ನಿಮಗೆ ಶುಭ ಆಗುತ್ತೆ. ಫಸ್ಟ್ 15 ದಿನ ಸ್ವಲ್ಪ ಮಧ್ಯಮ ಫಲವನ್ನು ನೀವು ನೋಡಬೇಕಾಗತ್ತೆ. ಹಾಗೆ ಮಕ್ಕಳ ಆರೋಗ್ಯ, ಮೇಷರಾಶಿಯವರ ಮಕ್ಕಳ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನವನ್ನು ಕೂಡ ಕೊಡಬೇಕಾಗ್ತದೆ. ಸ್ವಲ್ಪ ಒಂದು ಅಷ್ಟು ವ್ಯತ್ಯಾಸಗಳು ನಿಮ್ಮ ಮಕ್ಕಳ ಒಂದು ಆರೋಗ್ಯದಲ್ಲಿ ಆಗುವಂತಹ ಸಂಭವಗಳು ಕೂಡ ಇರುವಂಥದ್ದು. ಸ್ವಲ್ಪ ನಿಮ್ಮ ಜೋಬು ಹುಷಾರಾಗಿಟ್ಕೊಳ್ಳಿ, ಯಾಕಂದರೆ ಖರ್ಚು ಜಾಸ್ತಿ ಆಗುವಂತಹ ತಿಂಗಳಿದಾಗಿದೆ. ಸ್ವಲ್ಪ ನೀವು ಒಂದು ಆದಷ್ಟು ಖರ್ಚನ್ನು ಕಮ್ಮಿ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಬಂಗಾರ, ರೇಷ್ಮೆ ವ್ಯಾಪಾರ, ಡಾಕ್ಟರ್, ಇಂಜಿನಿಯರು ಅಥವಾ ಔಷಧಿ ಮಾರಾಟಗಾರರು ಯಾರಿದ್ದೀರಿ, ಕಾರ್ಮಿಕರು ಅಥವಾ ಲಾಟ್ರಿ ಸುಟ್ಟ ಆಡುವಂಥವರು ಖಂಡಿತವಾಗ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾರೆ. ಆದರೆ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯುವಂಥವ್ರು ಮಾತ್ರ ಈ ತಿಂಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಕಬ್ಬಿಣ ವ್ಯಾಪಾರಗಳಿಗೆ ಸ್ವಲ್ಪ ಒಂದಷ್ಟು ಮಿಶ್ರ ಫಲಗಳು ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ 7.5 ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕಬ್ಬಿಣ ಅಂದರೆ ಶನಿ ಅಂಶ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು, ನೀವು ಒಂದು ಗುರುವಿನ ಈ ಒಂದು ಮಂತ್ರವನ್ನು ಹೇಳಿ, ಓಂ ದ್ರಾಂ ದತ್ತಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ ಕೂಡ ಜಪ ಮಾಡ್ಕೊಳ್ಳಿ. ಕೌಂಟ್ಲೆಸ್, ಎಷ್ಟು ನೀವು ಫ್ರೀ ಇದ್ದಾಗೆಲ್ಲ ಕೌಂಟ್ ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ನಿಮಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳೇನಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದರಿಂದಾಗಿ ನಿಮ್ಮ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಮೇಷರಾಶಿಯವರು ಯಾವುದೇ 7.5 ಇದ್ದರೂ ಕೂಡ, ಏನೇ ಆದರೂ ಕೂಡ ಖಂಡಿತವಾಗ್ಲೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ. ಭಾಳಷ್ಟು ಜನ ಮೇಷರಾಶಿಯವ್ರನ್ನ ಹೆದರಿಸುವಂತಹ ಕೆಲಸ ಮಾಡ್ತಾರೆ, ಆದರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 7.5 ಬರುವಂಥದ್ದೇ. ಹಾಗೆ 7.5 ಬಂದ ಕೂಡಲೇ ಧೃತಿಗೆಟ್ಟು ಯಾವುದೇ ಒಂದು ಕಾರ್ಯ, ಒಂದು ದುಡುಕಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ಕೂಡ ಶುಭವಾಗುತ್ತೆ. ಖಂಡಿತವಾಗ್ಲೂ ನಿಮಗೂ ಕೂಡ ಶುಭವಾಗಲಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.